ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು ಜಾಸ್ತಿ ಕೊಡ್ತಾರೆ ನನ್ನ ಮಗ ಗೊತ್ತ ಆಮೇಲೆ ಸ್ವಲ್ಪ ಕಿವಿ ನಮ್ಮದು ಕೇಳಲ್ಲ ಅದಕ್ಕೆ ಸೌಂಡ್ ಕೊಟ್ಟಿದ್ದೀನಿ ಒಂದ್ ಕಡೆ ಕಿವಿ ಕೇಳಲ್ಲ ಸಮಯ ಏನು ದುಡ್ಡು ಕೊಟ್ಟು ಇಕ್ಸಿರ ನಂಗೆ ಹೇಳ್ತಾನೆ ಅಲ್ಲ ಕಡೆ ಅವ್ನ ಅಮ್ಮನ್ನ ಕ್ಯಾಯ ನಿನ್ ಮನೆಗಿರೋ ಟಿವಿ ಮಾರಿದ್ರು ನಮ್ಮನ್ನ 700 ರೂಪಾಯಿಗೆ ಹೋಗಲ್ಲ. ಎಷ್ಟು ಸೌಂಡ್ ಕೊಟ್ಟಿದ್ಯಾ ನೀವು? ಯಾವನ ಫೋನ್ ಮಾಡಿದ್ರೆ ಹೆಂಗಾಯ ಮಾತಾಡೋದು ನಿನ್ನ ಹತ್ರ? ಯಜಮಾನ ನೋಡಿ ಇವಾಗ ಒಂದ್ ಸ್ವಲ್ಪ ಸೌಂಡ್ ಕಮ್ಮಿ ಇಕ್ರ ನನ್ಗೆ ಇದು ಕೇಳಿಸ್ತಾ ಇಲ್ಲ ಏನೋ ನನಗೆ ಕಿವಿ ಕೇಳಲ್ಲ ಅದಕ್ಕೆ ಬರ್ತದೆ ನನಗೆ ತಿಕ್ಕಿಡ್ದೈತಾ ಮತ್ತೆ ಏನ್ ಅಷ್ಟೊಂದು ಸೌಂಡ್ ಕೊಡ್ತೀಯ? ನಿನಗೆ ಕೇಳಿಸಲ್ಲ, ನಿಮ್ ಮನೆಗಿರೋರ್ಗು ಕೇಳಿಸಲ್ವಾ? ಎಲ್ಲ ಕಿವುಡ್ರುಗಳ. ಇದು ನಮ್ಗೆ ಕಿವಿ ಒಂದ್ ಸ್ವಲ್ಪ ಕೇಳಲ್ಲ ರೀ ಅದಕ್ಕೆ ಸೌಂಡ್ ಇಕ್ಕಿ ಅಂತೀವಿ ಸರ್. ಯಾವ ಮತ್ತೀಗ ಅವ್ನ ಅಮ್ಮನ್ನ ಹಾಕ್ಯ ಫೋನ್ ಮಾಡಿದಾಗ ಯಾವ ಕಮ್ಮಿ ಮಾಡ್ಬೇಕಣಯ್ಯ? ಇವಾಗ ಅದೇನ್ ಹೇಳ್ರಿ ನಾವು ಫುಲ್ ಕಮ್ಮಿ ಮಾಡಿವ. ಮತ್ತೆ ಏನ್ ನಿನ್ನ ರೆಸ್ಪೆಕ್ಟ್ ಕೊಟ್ಟು ಸಾಲ ಕೊಟ್ಟ ಮಾತಾಡ್ದ ನೀವನೇ ಅವನು ತಿಕ್ಲ ರೆಸ್ಪೆಕ್ಟ್ ಕೊಟ್ಟು ಮಾತಾಡ ಮೊದ್ಲು. ನೀನ್ ಒಳ್ಳೆ ನಾಯಿ ಹೇಳ್ದಂಗ ಆಡ್ತೀಯಲ್ರಿ ಯಾಕ್ರಿ? ಯಾವ ಏನು ಕುಡ್ದಾಗ ನಾನೇ ಸಿಗೋದು, ಬೇರೆ ಯಾರು ಸಿಗಲ್ಲ ಫೋನ್ ಮಾಡಕ್ಕೆ. ನಾವು ಕುಡಿಯೋರಲ್ಲ ಇನ್ನೊಂದು ಮತ್ತೊಂದರಲ್ಲ ಬೇರೆ ಮಾಡಿ ನಮ್ಗೆ ಯಾಕೆ ಮಾಡ್ತೀರಾ? ನೀನೇನೋ ಅಮ್ಮನ್ನಕ್ಕೆ ಕುಡ್ದೇ ಇಲ್ಲ, ಕುಡ್ದು ಚರಂಡೆಗೆ ಬಿದ್ದು ಎಲ್ಲ ತಿಕ್ಕಮಕ್ಕ ಎಲ್ಲ ಹೊಡೆದಾಕೊಂಡು ಬಂದು ಈಗೆಲ್ಲ ಒಂದ್ 2 ವರ್ಷದಿಂದ ಬಿಟ್ಟಿದೀಯ. ಅವಳು ನೆಕ್ಕೊಂಡು ಪಕ್ಕೊಂಡು ನೀನೆಲ್ಲ ತಿರ್ಗಾಡಿದ್ ನಂಗೆ ಗೊತ್ತಿಲ್ವಾ? ಅವೆಲ್ಲ ಇರ್ಲಿ, ನೀವ್ಯಾರು ಹೇಳಿ ಮತ್ತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಂದ್ ಮಾತು ಬೈದಿಲ್ಲ. ನಮ್ಮ ಎಷ್ಟಲ್ಲಿ ದಿಮಾಕು ಎಷ್ಟು ಕೋಟಿಗೆ ಬತ್ತಿದ್ಯಲ್ಲ? ನನ್ನ ಮಗ ಹಂಗಂತ ಹೇಳಿದಾನೆ ಕೋಟಿ ಬದುಕಿನಿ ಅಂತ. ನಮ್ಮ ಮಳೆ ಬಂದ್ರೆ 3 ತಾಗ ಬಕೆಟ್ ಇಕ್ಕ ನಾವು ಮನೆಗೆ ಗೊತ್ತಾ ನಿನ್ಗೆ? ಸೌಂಡ್ ಕಮ್ಮಿ ಕೊಡಲ್ಲ ನಮ್ದು 3 ತಾಗ ಬಕೆಟ್ ಇಕ್ಕೋದು ಕಿವಿ ಕೇಳಿದಕ್ಕೆ ಸೌಂಡ್ ಕೊಡೋದು. ಈಗ ಸೌಂಡ್ ಕಮ್ಮಿ ಕೊಡಲ್ಲ ಲೋಫರ್ ನನ್ ಮಗನೇ. ನಾ ಮಾತಾಡ್ತಾ ಇಲ್ವಾ ಇಲ್ಲಿ? ಕುಡುಕ ಕುಡ್ದು ಮಾತಾಡ್ಬಾರ್ದು. ಫೋನ್ ಮತ್ತೆ ಸೌಂಡ್ ಕಮ್ಮಿ ಕೊಡಲ್ಲ ಲೋಫರ್. ಸೌಂಡ್ ಕೊಟ್ಟರು ಅವನ ಅಮ್ಮನಕ್ಕೆ ನಾವು ಕುಡಿಲಿಲ್ಲ ಅಂತ ಅಂದ್ರೆ ನಿಮ್ಗೆ ಹೆಂಗೋ ವ್ಯಾಪಾರ ಆಗ್ತೈತೆ, ನೀವ್ ಹೆಂಗೋ ಜೀವನ ಮಾಡ್ತೀರಾ? ಓ ಇಲ್ಲ ಅಲ್ಲೇ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಕೂಗ್ತೀವಿ ಬರ್ರಿ ಅಂತಾನ. ಓಹೋ ಇಲ್ಲ, ನಮ್ಮ ಕುಡಿದೇನೆ ನೀನು ಫೈನಾನ್ಸ್ ಬಿಟ್ಕೊಂಡಿದ್ಯನಲ್ಲ ಅಷ್ಟೊಂದು ಹೊಡ್ಬಿಟ್ರ ಫೈನಾನ್ಸ್. ನಮ್ಮಂತವ್ರು ಕುಡ್ದಿರೋದಕ್ಕೆ ಮತ್ತೆ ನಿಮ್ಮಂತವ್ರು ಚಿನ್ನ ಬೆಳ್ಳಿ ಕಿವಿ ವಾಲೆ ಕೈ ಕಡ್ಗ ಎಲ್ಲ ಮಾಡಿಸ್ಕೊಂಡು ಮನೆ ಕಟ್ಕೊಂತ ಇರೋದು. ಎಷ್ಟು ಕೊಟ್ಟಿದೆ ಮನೆ ಕಟ್ಕೊಳಕ್ಕೆ? ಯಾಕೆ ಕುಡ್ದು ಲಾಭ ಕೊಟ್ಟಿಲ್ವಾ ನಾವು? ನಮ್ಮ ಮನೆ ಹಾಳು ಮಾಡ್ಕೊಂಡು ನಿಮ್ ಮನೆ ಉದ್ಧಾರ ಮಾಡಿಲ್ವಾ? 4 ಹೆಂಡ್ರುಗಳ್ನ ಸಾಕ್ತಿ, 4 ಜನ ಹೆಂಡ್ತಿದಿರ್ನ ಸಾಕ್ತಿಲ್ವಾ ನೀನು? ಅಯ್ಯೋ ಒಂದ್ ತಾಯಿನಾಕೆ ನಮ್ಗೆ ಇವಾಗ ಚಾಪೆ ಆಚೆಗೆ ಬರಕ್ ಮಾಡ್ತಾನಲ್ಲ ಇನ್ನೊಂದ್ ಮಗುನೇ ಯಾರು? ಓಯ್ ಮಾತಿದ್ರೆ ಮಾತಾಡ, ಯಾಕೆ ಅವೆಲ್ಲ ಮಾತಾಡೋದು? ಓ ಏನ್ ಬಿಡಕನಲ್ಲ ಲೋಫರ್ ನನ್ ಮಗನೇ, ಸರಿ ಮರ್ಯಾದೆ ಕೊಟ್ಟು ಮಾತಾಡು. ನಮ್ಮನ್ನು ಏನೇನೋ ಮಾತಾಡ್ತ, ಅದು ನನ್ನ ಪರ್ಸನಲ್ ಕಲೆಕ್ಷನ್. ಪರ್ಸನಲ್ ಸರಿ ಮಾತಾಡಲ್ಲ. ನೀನು ಅವೆಲ್ಲ ಮಾಡ್ರಿ ಅವ್ರ ಸೀರೆ ಹಿಂಡ್ ಬಾ ನೀನು ಅದಕ್ಕೆ ನೀನಿಂದಲೇ ಬೋಳಿ ನಾನು ಹಿಂಗೆ ಉಳ್ಕೊಂಡ್ರದು ಬೆಳಗ್ಗೆ ಸಾಯಂಕಾಲ ಮನೆಗೆ ಉಳ್ಕೊಳ್ಳೋದು ನಾನು. ಓ ಅದಕ್ಕೆ ಬೆಳಿಗ್ಗೆ ಅವ್ನ ಅಮ್ಮನಿಗೆ ಕೆಲ್ಸಕೋಗಿ ಮಕ್ಕಳು ಕೆಲ್ಸಕೋಗಿ ಬೈಕ್ ಮಣ್ಣಾಕ ಅಂತ. ಹಲೋ ಹಲೋ ತಲೆ ಬಿಸಿ ಮಾಡ್ಬೋಣ, ನನ್ನ ಹುಚ್ಚಿಡ್ಗೋದು ತಿಕ್ಕೋಬೇಕ ಮಾಡು. ನನಗೆ ಕೇಳಂತ ಅವಕಾಶ ಏನೈತಿ ನಿನಗೆ? ಲೋಫರ್ ಮನ ಸಂಬಂಧ ನನ್ಗೂ ನಿನ್ಗೂ ಸಂಬಂಧ ಇರತ್ತೆ ಕಣಲ್ಲೇ, ಫೋನ್ ಮಾಡಿರೋದ್ಲೇ ನಾನು ನಿನ್ ಸಂಬಂಧಿಕ. ಏನು ನಿಮ್ ಮಗಳನ್ನ ಮದುವೆ ಆಗಿ ಅಡುಗೆ ಎಲ್ಲ ಕಿತ್ಕೊಂಡು ವರದಕ್ಷಿಣೆ ಕ್ರಮ ಅಂತ ಕಳ್ಸಿದ್ದೀನ. ನಿಮ್ಮ ನೋಡ್ಕಾದನ್ನ ನಿಮ್ಮ ಮೊದ್ಲು ಆರೋಗ್ಯ ಕಾಪಾಡ್ಕೆ, ಆಮೇಲೆ ನನ್ಗೆ ಹೇಳಿದಂತೆ ನಿಮ್ಮ ಹೋಗ್ರಿ ನಿಮ್ ಬಾಳಿಗೆ ನಾನ್ ಗುಂಜಿಕ್ಕ. ಸರಿ ಮಾತಾಡಲ್ಲ ಲೋಫರ್. ನಮ್ ಭೂತ ಗಣಾದಿ ಸೇವಿತಂ ಕಪಿಷ್ಟವಿಂದು ಪದಾರ್ಥ ಮಂಗಿತಂ ಉಮಾಪತಿಂ ಶೋಭ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಈ ಹಾಡು ಬೇಕಾದಲ್ಲಿ ಒಂದನ್ನು ಒತ್ತಿ. ಒಂದನ್ನು ಒತ್ತ ಹಿಂಗೆ ಬಾಯಿಲ್ ಒತ್ತು. ಆಯ್ತು ಅಣ್ಣ. ಅನ್ನಪೂರ್ಣ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾನ್ ದೇಹಿ ಚ ಪಾರ್ವತಿ ಸತಾಸ್ತು ತಥಾಸ್ತು. ಭಿಕ್ಷಾನ್ ದೇಹಿ ಅಂತಾರೆ, ಭಿಕ್ಷಾನ್ ದೇಹಿ ಅಂತಾರಲ್ಲ ಸಾ. ಈ ಹಾಡು ಬೇಕಾದಲ್ಲಿ 2 ಒತ್ತಿ. ಭಿಕ್ಷಾನ್ ದೇಹಿ ಅಂತ ಅಂದ್ರು ಅಲ್ಲ, ಇದನ್ನ ಪೂಜೆ ಮಾಡ್ರಿ ಭಿಕ್ಷೆ ಎತ್ತಂಗ ಆಗುತ್ತೇನೋ ಅಂತ ನಾನು. ಓಂ ಶ್ರೀಂ ಹ್ರೀಂ ಕ್ಲೀಂ ಗ್ಲೌ ಗಂ ಗಣಪತೆ ನಮಃ. ಈ ಸ್ತೋತ್ರ ಬೇಕಾದಲ್ಲಿ 5 ಒತ್ತಿ. ಆಯ್ತು ಸರ್. அப்படி போடு 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 அப்படி ಇನ್ನ ಪಿನ್ನ ಸೇಮ್. ಈ ಹಾಡು ಬೇಕಾದಲ್ಲಿ 3 ಒತ್ತಿ.
ಅಯ್ಯ ಅವ್ನ್ ತಾಯಿನ ಹಾಕಿ ಸ್ಟ್ರೋಕ್ದಾಗ ಎಂತ ಹಾಡು ಆಡ್ತಾರ ನೋಡಿ ಇವ್ ನಮ್ಮನ್ನ ಹಾಕಿ ಹಾ ಯಾರನ್ನ ಪುಸ್ತಕನ ಹಾಕಿರ ಯಾರನ್ನ ಐನಾರ ಕೆಲ ತಗೊಂಡ್ರಿ ನಮ್ಮನ್ನ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಮಂಜುನಾಥ ಅನುಗ್ರಹವು ನಿಮಗೆ ಸದಾ ಮೇಲಿರಲಿ. ಈ ಹಾಡು ಬೇಕಾದಲ್ಲಿ 4 ಒತ್ತಿ. ಆಯ್ತು ಸರ್ 4. ಅಪ್ಪ ಲೂಸ, ಅಮ್ಮ ಲೂಸ, ಇದೇನು ಇವ್ರು ಯಾರು ಬೆಳಿಗ್ಗೆ ಇದು ಶ್ಲೋಕ ಹಿಂಗ್ ಬರ್ತದೆ ಹಿಂಗೆಲ್ಲ ಬರ್ತದೆ. ಈ ಹಾಡು ಬೇಕಾದಲ್ಲಿ 8 ಒತ್ತಿ. ಇವನ್ ತಾಯಿನ ಹಾಕಿ ಒಂದ್ಸಲ ಇದು ಬರ್ತೈತೆ ಒಂದ್ಸಲ ಇದು ಬರ್ತೈತಲ್ಲ ಹಾಡು. ಇದು ಮೊಬೈಲೇ ಚೆನ್ನಾಗಿರುತ್ತೆ ನಂದು. ಹಲೋ ಹಲೋ. ಗಣೇಶನ ಸ್ತೋತ್ರ ಕೇಳಲು 9 ಒತ್ತಿ. ಕೃಷ್ಣನ ಸ್ತೋತ್ರ ಕೇಳಲು 3 ಒತ್ತಿ. ವೆಂಕಟೇಶ್ವರ ಸ್ವಾಮಿಯ ಸ್ತೋತ್ರವನ್ನು ಕೇಳಲು 8 ಒತ್ತಿ. ಸ್ವಾಮಿ ಚಾಮುಂಡೇಶ್ವರಿ ತಾಯಿಯ ಸ್ತೋತ್ರವನ್ನು ಕೇಳಲು 101 ಒತ್ತಿ. ನಿಮಗೆ ಇದರಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ? ಇದು ಮಂಜುನಾಥ ಸ್ತೋತ್ರ. ಮಂಜುನಾಥ ಸ್ತೋತ್ರ 7 ಒತ್ತಿ. 7. ಆಯ್ತು ಸರ್. ಒತ್ತುದ್ರಾ? ಈಗ ನಾವು ಒಂದು ಶಬ್ದವನ್ನು ಗ್ರಹಿಸುತ್ತೇವೆ. ಅದು ಯಾವ ಶಬ್ದ ಎಂದು ನೀವು ಗ್ರಹಿಸಬೇಕು. ಹಲೋ. ನಾವು ಈಗ ಒಂದು ಶಬ್ದವನ್ನು ಗ್ರಹಿಸುತ್ತೇವೆ, ನಿಮಗೆ ಆಡಿಯೋ ರಿಪ್ಲೈ ಮಾಡ್ತೀವಿ. ಅದು ನೀವು ಯಾವ ಶಬ್ದ ಎಂದು ಗುರುತಿಸಿದರೆ ನಿಮಗೆ 10,000 ಒಂದು ಮೊದಲನೇ ಬಹುಮಾನವಿರುತ್ತದೆ. ನೀವು ಅದು ಯಾವಾಗ ನಡೆಯುತ್ತದೆ ಶಬ್ದ ಎಂದು ನೀವು ಗುರುತಿಸಬೇಕು. ಆಯ್ತಾ? ಆಯ್ತು. ಇದು ಯಾವಾಗ ಗ್ರಹಿಸುತ್ತದೆ ಶಬ್ದ? ಅಯ್ಯ ಒಂದ್ ತಾಯಿನ ಇದೆ ಅಂತ ಶಬ್ದ ಇದು. ಸಂಸ್ಕೃತನೂ ಅಲ್ಲ, ಹಿಂದಿನೂ ಅಲ್ಲ, ಇಂಗ್ಲಿಷು ಅಲ್ಲ. ಅಲ್ಲ, ಈ ಶಬ್ದ ಯಾವಾಗ ಮಾಡ್ತಾರೆ ಅಂತ ಕೇಳ್ತಾ ಇರೋದು ನಿಮ್ಗೆ. ಹುಡುಗರಿಗೂ ಚೂರು. ಹಲೋ ಹಲೋ. ಈ ಶಬ್ದ ಯಾವಾಗ ಮಾಡ್ತಾರೆ ಅಂತ ಹೇಳ್ಬೇಕಪ್ಪ ನೀವು. ಹಲೋ ಹಲೋ. ಹಲೋ ಬಳ್ಳಾಪುರ ಅಂತ ನೀವು ಕರೆಕ್ಟಾಗಿ ಅಡ್ರೆಸ್ ಕೊಟ್ಟಿರೋ. ಓಬಳ್ಳಾಪುರಕ್ಕೆ ಹೋಗಿತ್ತು ನೋಡಿ. ಮಗುಗೆ ಫಸ್ಟ್ ಬರಪ್ಪ ಇಲ್ಲಿ. ನೀನ್ ಬರಪ್ಪ ಇಲ್ಲಿ. ಏಯ್ ಬಾರ ಇಲ್ಲಿ. ಅಲ್ಲ ಮಾತಾಡು, ನೀನ್ ಮಾತಾಡು. ಹಲೋ ಹಲೋ ಸ್ವಾಮಿ. ಹಲೋ ಹಲೋ ಸ್ವಾಮಿ. ಇದ್ದೀಯಾನೆ ಹಾ ಸ್ವಾಮಿ ಇದ್ದೇನೆ. ಆರಾಮಿದ್ದೀವಿ ಸ್ವಾಮಿ. ಆಯ್ತೀರಾ? ಈ ಮಗುಗೆ ಮಾತಾಡ್ತಲ್ಲಪ್ಪ ನರಸಿಂಹರಾಜು. ಈ ಮಗುಗೆ ಮೊದ್ಲು ಬಾಯಿ ಒಂದು ತುಟಿನೂ ಆಡ್ತಾ ಇರ್ಲಿಲ್ಲ. ಈಗ 2 ಅಮಾವಾಸ್ಯೆಗೆ ಹಲೋ ಹಲೋ. ಈ 2 ಅಮಾವಾಸ್ಯೆಯಿಂದ ನೋಡ್ರಿ ಅವ್ನಿಗೆ ಅಷ್ಟು ಮಾತಾಡೋದ್ ಕಲ್ಸಿದೀನಿ. ಏನೋ ಒಳ್ಳೇದಾಗ್ಲಿ ಸ್ವಾಮಿ. ಅಂತ ಮಕ್ಕ ಅಂತಾರ ಒಳ್ಳೇದಾಗ್ಲಿ, ಅಂತಾರ ಒಳ್ಳೇದಾಗ್ಲಿ. ನಮ್ಗೆ ದುಡ್ಡು ಅವಶ್ಯಕತೆ ಇಲ್ಲಪ್ಪ. ಬೇಡ 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 ಬೇಡ. ಅರ್ಕೆ ದುಡ್ಡು ತಾಯಿ ಉಂಡೆ ಒಳಿಕೆ ಹಾಕ್ಬಿಟ್ರಪ್ಪ. ನಮ್ಗೆ ₹1 ಬೇಡ. ಕೇಳಿನ ಬೇಕಾದ್ರೆ ನನ್ನ ಫೋನಲ್ಲಿ ಇರೋ ನನ್ನ ಭಕ್ತಾದಿಗಳ್ಗೂ ಅವ್ರಿಗೂ ದುಡ್ಡು ಬೇಡ ಅಂತಾನೆ ಹೇಳಿರೋದು ನಾನು. ಹೇಳಪ್ಪ ನರಸಿಂಹರಾಜು ಅವ್ರಿಗೆ. ಇಲ್ಲ ಸ್ವಾಮಿ, ನಮಗೂ ಏನ್ ದುಡ್ಡು ಕೇಳಿಲ್ಲ. ನಾವಾಗಿ ನಾವು 1 ಗಂಟೆ ಮಾಡಿಸಾಕ್ತಿವಿ ಅಂತ ಅಂದ್ರೆ ಈ ಗೃಹದ್ದು ಎಲ್ಲ ಒಳ್ಳೇದಾದ್ರೆ 1 ಗಂಟೆ ಮಾಡಿಸ್ಕೊಡ್ತೀವಿ ಸ್ವಾಮಿ. ಮಹಾಮಂಗಳಾರತಿ ಮಾಡಿ ನಮಗೆ ಟೈಮ್ ಆಟ ನಾವು ಓಟಿವಿ. ಮಹಾಮಂಗಳಾರತಿ 8:15ಗಪ್ಪ. ಹಲೋ 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 ಸ್ವಾಮಿ. ಈಗ ಹೆಂಗಪ್ಪ, ಈಗ ನೀನು ಬರ್ಬೇಕಾಗುತ್ತೆ ನರಸಿಂಹರಾಜು. ಬರ್ತೀವಿ ಸ್ವಾಮಿ. ಮುಂದಿನ ಪೌರ್ಣಮಿಗೆ ಅಲ್ಲಿ ನೀವು ಎಲ್ಲೇ ಇದ್ರು ಅಲ್ಲಿ ಬರ್ತೀವಿ ಸ್ವಾಮಿ. ಯಾಕೆ ಗೊತ್ತಾ? ನಿನ್ನ ಹೆಂಡತಿ ಯಾಕೋ ನಿನ್ ಮೇಲೆ ತುಂಬಾ ಸ್ವಲ್ಪ ಕೋಪ ಮಾಡ್ಕೊಂಡ ಮಗಳು. ಈಗ ಸಾರು ಚೆಲ್ಲೋ ಹಂಗೆ ನೂಗ್ತಾರಲ್ಲ ಸ್ವಾಮಿ. ಅದೇನೆ ನಿನ್ ಗಂಡ ಅಂತ ಒಂದು ಮರ್ಯಾದೆ ಕೊಡ್ತಾ ಇಲ್ಲ ನಿನ್ ಹೆಂಡತಿ. ಇಲ್ಲ, ಇದು ಅಮಾವಾಸ್ಯೆ ಪೌರ್ಣಮಿ ಬಂದ್ರೆ ಹಂಗ ಆಡ್ತಾರೆ. ಹೌದಾ? ಓ ನಾನು
ಓ ನೀನ್ ಬಂದ್ರೆ ಓ ಈ ಸರಿ ಪೌರ್ಣಮಿಗೆ ಓ ಒಬ್ನೇ ಬರಕ್ ಹೋಗ್ಬೇಡ. ಆಯ್ತು ಸ್ವಾಮಿ. ಯಾರನ್ನ 3 ಜನ ಭಕ್ತಾದಿಗಳು ಬೇರೆ ಕರ್ಕೊಂಬ. ಹಾ ನಾನೊಂದು ಕಟ್ಲೆಕಾಯಿ ಮಾಡಿ ನಿಂಬೆಹಣ್ಣು ಮಂತ್ರಿಸ್ಕೊಡ್ತೀನಿ. ಹಾ ಅದು ನನ್ನ ಪ್ರಕಾರ ಹಾ ಅದು ನಿಂಬೆಹಣ್ಣು ನಿನ್ನ ಅಥವಾ 3 ತಿಂಗಳಿರುತ್ತೆ. ಸ್ವಾಮಿ ನಿನ್ನ ಹತ್ರ ನಿಂಬೆಹಣ್ಣ 3 ವರ್ಷ 3 ತಿಂಗಳು 9 ದಿವಸ ಮಡಿಕೊಬೇಕು. 3 ವರ್ಷ 3 ತಿಂಗಳು 9 ದಿವಸ ಮಡಿಕೊಂಡ್ರೆ ಹಾ ಆ ನಿಂಬೆಹಣ್ಣು ಯಾವತ್ತೂ ಒಣಗಲ್ಲ. ಎಲ್ಲಿ ಜೋಬಾಗ ಮಾಡಿಕೋಬೇಕ ಸ್ವಾಮಿ? ಜೇಬಗನ ಮಡಿಕೋ, ಗಾಡೆಗನ ಮಡಿಕೋ, ಮನೆಯಲ್ಲನ ಮಡಿಕೋ. ಹಾ ಆ ನಿಂಬೆಹಣ್ಣು ಯಾವತ್ತು ನಾವು ಕೊಟ್ಟಿರೋ ನಿಂಬೆಹಣ್ಣು ನೀನ್ ಹೆಂಗ್ ತಗೊಂಬಂದಿರ್ತೀಯೋ ಹಂಗೆ ಇರುತ್ತೆ. ಮನೆ ದೇವ್ರ ರೂಮಾಗ ಮಾಡ್ತೀವಿ ಬಿಡಿ ಸ್ವಾಮಿ. ಯಾವತ್ತೂ ಒಣಗಲ್ಲ ನಾವು ಕೊಟ್ಟಿರೋ ನಿಂಬೆಹಣ್ಣು. ಆಯ್ತು ಸ್ವಾಮಿ. ಆಯ್ತಾ? ಹಾ ಆಮೇಲೆ ಮಕ್ಕಳು ಮರಿಗೆ ಅದಕ್ಕೆಲ್ಲ ಮಾಡ್ಕೊಡ್ತೀನಿ. ಆಮೇಲೆ ಕಟ್ಲೆಕಾಯಿ ಒಂದ್ ಕಾಯಿ ತೆಂಗಿನ ಮರದಿಂದ ಕೆಳಿಕ್ ಹಾಕ್ಬಾರ್ದು. ಆಯ್ತು ಸ್ವಾಮಿ. ಹಲೋ 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 ನೋಡಿ ಅಂದ್ರೆ ನಾನು ಇವೆಲ್ಲ ಬಿಟ್ಬಿಟ್ಟಿದೀನಿ. ಇವ್ನು ಯಾರೋ ಮನೆ ಹತ್ರ ಬಂದು ಬಾ ಬಾ ಅಂತ ಕರಿತಾ ಇದ್ದೇನೆ. ಇವ್ನಿಗೊಂದ್ ಸ್ವಲ್ಪ ಹೇಳ್ರಿ, ತಗೊಳ್ರಿ, ಮಾತಾಡ್ರಿ. ಹೋಗೋ ಲೋಪರ್ ನನ್ನ ಮಗನೇ, ನಮ್ಮ ಮನೆ ಹತ್ರ ಮಾತಾಡೋ. ಹಲೋ ಹಲೋ ಸರ್. ಹಲೋ ಸರ್ ಯಾರು ನೀವು? ನಾವು ಅವ್ರ ಅಣ್ಣರು. ಅವ್ರ ನೋಡಿ ಮೊದ್ಲು ಕರೆಕ್ಟಾಗಿ ಹೇಳಿ. ಮೊದ್ಲು ನಮ್ಮ ಹತ್ರ ಎಲ್ಲ ಬರ್ತಾ ಇದೀವಿ ಸರ್ ಈ ಮನೆಗೆ ಮಾಮೂಲಿ. ಇವತ್ತು ಬಂದ್ರೆ ನಾನೆಲ್ಲ ಬಿಟ್ಬಿಟ್ಟಿದ್ದೀನಿ. ನಾನು ನರಸಿಂಹರಾಜು ಅನ್ನೋರ್ನ ಮದುವೆ ಆಗಿದ್ದೀನಿ ಅಂತಿದ್ದಾರೆ ಇವರು. ಅದಕ್ಕೆ ಕೇಳ್ಕೊಳ್ಳಿ ಅಂತ ಅವ್ರಿಗೆ ನಂಬರ್ ಕೊಟ್ರು. ಸಾರಿ ಫಾರ್ ಏನು ನಮ್ಗೆ ಗೊತ್ತಾಗ್ಲಿಲ್ಲ. ಕೊಡ್ತೀನಿ ಒಂದ್ ನಿಮಿಷ ಹೇಳಿ ಅಂದ್ರೆ. ಅವ್ರ ಕೈಗೆ ಅವ್ರ ಅಣ್ಣನ ಬಂದಿದ್ದ? ಇಲ್ಲ ಅಂದ್ರೆ ನಾನು ಮೊದ್ಲು ಬರ್ತಾ ಇದ್ದು, ಈಗೆಲ್ಲ ಬಿಟ್ಬಿಟ್ಟಿದೀನಿ ಅಂತ ಅಂದ್ರೆ ಇಲ್ಲ ನಾನು ಮಾಡ್ಲೇಬೇಕು ಅಂತ ಇದು ಫೋರ್ಸ್ ಮಾಡ್ತಾ ಇದ್ದಾನೆ ನಮ್ಗೆ. ನಾನು ಅವೆಲ್ಲ ಬಿಟ್ಬಿಟ್ಟಿದೀನಿ ಅಂತಂದ್ರೆ ಕೇಳ್ತಾನೆ ಇಲ್ಲ ಅವನು. ಹೆಸರೇನು ಹೇಳಿ? ನಾನ್ ಲಲ್ಲಿರಿ. ಅದಕ್ಕೆ ಒಂದ್ಸಲ ಆತರ ಬಂದ್ಮೇಲೆ ಅವ್ರು ಇನ್ನೇನಂತ ಬರ್ತಾರೆ ಹೇಳು ಅಲ್ಲಿಗೆ. ಈಗ ಅವೆಲ್ಲ ಬಿಟ್ಬಿಟ್ಟಿದೀನಿ ಅಂದ್ರೆ ನನ್ಗೆ ಯಾಕೆ ಈ ತರ ಮಾಡ್ತಿದ್ದೀರ ನೀವು? ಸ್ವಲ್ಪ ಹೇಳ್ಬಾರ್ದ? ಫೋನ್ ಕೊಡ್ತೀನಿ ಅವ್ನಿಗೆ, ಆತರ ಹೇಳ್ರಿ ಅವಳೆಲ್ಲ ಬಿಟ್ಬಿಟ್ಟಿದ್ದಾಳೆ ಅಂತ. ಬಿಟ್ಬಿಟ್ಟಿದ್ದೀನಿ ಅಂತಂದ್ರು ನಿನ್ ಹೆಸರೇನು ಹೇಳು? ಲಲಿತಾ. ಅದು ಹಂಗೇನಾ? ಅವ್ರು ಕುಡಿದು ಪಡೆದು ಬಂದಿರ್ತಾರಲ್ಲ ಆ ಜ್ಞಾನ ಮೇಲೆ ಒಂದ್ ಸ್ವಲ್ಪ ಹೇಳಿ ನಾನೆಲ್ಲ ಬಿಟ್ಬಿಟ್ಟಿದೀನಿ ಅಂತ. ನೀನೇನೇ ಬಿಟ್ಟಿದ್ದೀನಿ ಅಂದ್ರು ಅವಾಗ ಗ್ಯಾಪ್ನ ನೀವೊಂದ್ ಸ್ವಲ್ಪ ಹೇಳ್ ಕಳಿಸ್ರಿ, ಆಮೇಲೆ ನಿಮ್ ಹತ್ರ ಸಪ್ರೇಟ್ ಆಗಿ ಮಾತಾಡ್ತೀನಿ. ಫೋನ್ ಕೊಡ್ತೀನಿ ಹೇಳಿ. ಏನ್ ಸಪ್ರೇಟ್ ಇಲ್ಲ. ಹಲೋ 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 ನರಸಿಂಹರಾಜು. ಹಲೋ ಹಲೋ ಸರ್, ಅದೇ ಕೃಷ್ಣಮೂರ್ತಿ ಮಾತಾಡ್ತಾ ಇರೋದು. ಹೇಳಿ ಸರ್, ಏನು? ಹಲೋ 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 ಸರ್, ಕೃಷ್ಣಮೂರ್ತಿ ಮಾತಾಡ್ತಿರೋದು. ಹೇಳಿ ಸರ್. ಅದೇ ಕೃಷ್ಣಮೂರ್ತಿ ಅದೇನೋ ನಮ್ಮ ಮನೆಯವ್ರು ಮಾತಾಡ್ತಾರೆ ಅಂತ ಕೊಟ್ರು. ಈಗ ಕಳ್ಸಲ್ವ ಸರ್ ನೀವು? ಒಂದೇ ಒಂದ್ ಸರಿಗೆ ತಲೆ ಹಿಡ್ಕೊಂಡ್ ಮಾಡ್ಕೊಂಡಿದ್ದೀನಿ. ಸುಳ್ಳೆ ಮಗನೇ, ನೀನ್ ತುಳಿಗ್ ನಾ ಸುಳ್ಳೆ ಕಳ್ಸಲ್ಲ ಅಂತ ನಿಮ್ಮ ಅಮ್ಮ ನಿನ್ಗೆ ಯಾರು ಇಲ್ವಾ ನಿನ್ಗೆ? ಅದೇ ನಿನ್ನಪ್ಪ ಅಂತಂದ್ರೆ ನೀನ್ ಸುಮ್ಮನೆ ಇರ್ತೀಯಲ್ಲ, ತಲೆ ಹಿಡ್ಕೊಂಡ್ ಮಗ ನನ್ನ ಕಳ್ಸಲ್ವ ಅಂತಾನ? ನಿಮ್ಮ ತುಳಿಗ್ ನಾ ಸುಳ್ಳೆಕ ಹೋಗಿ ಯಾರನ್ನ ನನ್ನ ಕಳ್ಸಲ್ವ ಅನ್ನಕ್ಕೆ ನಾನು ತಲೆ ಹಿಡ್ಕನ? ಅವ್ರು ನಿಮ್ಮ ತುಳಿಗ್ ನಾ ಸುಳ್ಳೆಕ ಅವ್ರು ನಿಮ್ಮ ಹೆಂಡ್ತಿನ ಸರ್? ಏನ್ ಚೆನ್ನಾಗಿ ಅವನಾಗಿ ಕಳ್ಸಲ್ವ ಅಂತ ಕೇಳ್ತೀಯ? ನಿಮ್ಮ ತಲೆ ಹಿಡ್ಕೊಂಡು ನಾ ಸುಳ್ಳೆಕ ಸಾರ್ ಅವಾಗ್ಲೇ ಬರ್ತಾ ಇದ್ರು. ಅವಾಗ ಮುಂಚೆ ಸಾರ್ ಮುಂಚೆ ಬರ್ತಾ ಇದ್ರು. ಅದಕ್ಕೆ ಬರ್ತಾರ ಇಲ್ವಾ ನಮ್ಮ ಯಜಮಾನ್ರು ಬೈತ್ ಮಾತಾಡ್ತಾರ ನೋಡಿ. ನಿಮ್ಮಮ್ಮನ ಅಪ್ಪ ಮುಟ್ಟಿದ್ಯಾ? ಇನ್ನೊಂದು ಸುಮ್ಮನೆ ಅಲ್ಲ ಅಂತಂದ್ರೆ ಸುಮ್ಮನೆ ಇರ್ತೀಯಲ್ಲ, ತಲೆ ಹಿಡ್ಕೊಂಡು ನನ್ನ ತಲೆ ಹಿಡ್ಕೊಂಡು ಮಾಡ್ಕೊಂಡಿದ್ದೆ. ಸಾರ್ ಅದಕ್ಕೆ ಕೇಳಿದವ್ರು ನಿಮ್ ಹೆಂಡ್ತಿನ ಅಂತ ಕೇಳಿದ್ದು. ಸರ್ ಕಳ್ಸಿ ಬರಲ್ಲ ಅಂತಂದ್ರೆ ಕಳ್ಸಲ್ಲ ಅಂತ ಎಷ್ಟು ಜನ ಕೊಟ್ಟಿರ್ಬೇಕು ನಿನ್ ನನ್ನಂಗಂತೆ ಕಳ್ಸಲ್ವ ಅಂತಾರ? ಸರ್ ಕಳ್ಸಿ ಬೆಂಕಿ ಕೊಡ್ತಾರ ನಿನ್ನ
ಬೇಕಾದ್ರೆ ನಾವು ದುಡ್ಡು ಕೊಡ್ತೀವಿ ಕಳ್ಸಲ್ವ ಅಂತ ಕೇಳ್ತೀಯ? ಸರ್, ನಾವು ದುಡ್ಡು ಕೊಡ್ತೀವಿ, ಬೇಕಾದ್ರೆ 200 ರೂಪಾಯಿ ಜಾಸ್ತಿ ಕೇಳ್ರಿ ಕೊಡ್ತೀವಿ. ಯಾಕೆ ಹಂಗಾಡ್ತಿದ್ದೀರಾ? ನಂದೊಂದು ಸ್ಟಾರ್ಟಕ್ಕೆ ನೀನ್ ದುಡ್ಡು ಕೊಡಕ್ಕಾಗಲ್ಲ, ನಿನ್ ಮಮ್ಮನ ಒಂದ್ ಕಡೆ ಮೂಲೆ ಇರ್ತಿ. ಸರ್ ನನ್ಗೆ ಹಂಗೆಲ್ಲ ಕಳಿಸ್ತೀಯ ಪಳಿಸ್ತೀಯ ಅಂತ ಫೋನ್ ಮಾಡಿ ನಿಮ್ಮ ಮಮ್ಮನ ತಲೆ ಇಡ್ತೇಟಮ್ಮ ನಾನು. ಸಾರ್, ಕಳ್ಸಂಗಿದ್ರೆ ಕಳ್ಸ್ರಿ, ಕಳ್ಸ್ಲಿಲ್ಲ ಅಂದ್ರೆ ನಿಮ್ ಹುಡುಗಿ ನೀವೇ ಮಾಡಿಕೊಳ್ರಿ, ನೀವೇ ದಂಧೆ ಮಾಡ್ಕೊಳ್ರಿ. ಇದಲ್ದ್ರೆ ಇನ್ನೊಂದ್ ಮನೆಗೆ ಹೋಗ್ತೀವಿ ನಾವು. ಏನ್ ಹಂಗ್ ಬೈದಿದ್ದೀರಾ? ಬೇಟ ತರ ಐತಿ. ನೀವು ಮೊದ್ಲು ಕಮಿಷನ್ ಇಸ್ಕೊಂಬೇಕಾದ್ರೆ ಚೆನ್ನಾಗಿರುತ್ತ ಅವ್ರ ಹತ್ರ? ನಿಮ್ಮ ಮಮ್ಮನ ಇನ್ನೊಂದಿನ ಯಾರಿಗಾರ ಫೋನ್ ಮಾಡಿ ಮರಕ್ಕೆ ರೀ, ಮೊದ್ಲು ಅವ್ರ ಹತ್ರ ಅವ್ರ ಕಳ್ಸಿ ದುಡ್ಡು ಇಸ್ಕೊಂಬೇಕಾದ್ರೆ ಚೆನ್ನಾಗಿತ್ತ ನಿಮ್ಗೆ? ತಲೆ ಹಿಡ್ಕೊಂಡ್ ಮಕ್ಕಳಿಗೆ ಮಾತ್ರ ನೀವ್ ತಲೆ ಹಿಡ್ಕೊಂಡ್ರಿ. ಮುಂಚೆ ದುಡ್ಡು ಇಸ್ಕೊಂಡಿಲ್ವನ್ರಿ ಮಸ್ತಾಗ ನನ್ನ ಹತ್ರ ಕರ್ಕೊಂಬಂದ್ ಬಿಟ್ಟು? ನೀವು ಲಾರಿ ಡ್ರೈವರ್ ಅಲ್ವನ್ರಿ ನೀವು? ಹಾ, ಹಲೋ ಹಲೋ, ನೀನ್ ಲಾರಿ ಡ್ರೈವರ್ ಅಲ್ವನ್ರಿ ನೀವು? ಹಲೋ, ನಾನು ಅಂಬಿಕಾ. ಅದೇ ಈಗ ಎಷ್ಟು ಒಪ್ಕೊಂಡು 750 ರೂಪಾಯಿ ಒಪ್ಕೊಂಡಿದ್ಯಾ ಅವನ ಹತ್ರ? ನಾನ್ ಅಂಬಿಕಾ. ಎಷ್ಟು ಒಪ್ಕೊಂಡಿದ್ಯಾ ಇವತ್ತು? 750. ಅವ್ರಿಗೆ ಒಪ್ಪಿಸ್ಬಿಟ್ಟಿದ್ದೀನಿ. ತೆನೆ ಕುಯ್ದು ಬೋದ್ ಕುಯ್ ಕೊಡೋದು ಪೂರ್ತಿ, ತೆನೆ ಕುಯ್ದ್ಬಿಟ್ಟು ಬೋದ್ ಕುಯ್ ಕೊಡೋದೆಲ್ಲ ಅವ್ರಿಗೆ ಒಪ್ಪಿಸಿದ್ದೀನಿ. ತೆನೆ ಕುಯ್ಯೋದಲ್ಲ, ತೆನೆ ಕುಯ್ಯೋದು ಅವ್ರೇನ, ಬೋದ್ ಕುಯ್ ಕೊಡೋದು ಅವ್ರೆ. ಅದಕ್ಕಲ್ಲ, ಶಿವಣ್ಣನ್ ಮಗ. ಅದೇ ಇವತ್ ನಾನು ಈಗ ಹೋಗೋದ್ಕ ಜೊತೆಗೆ 750 ರೂಪಾಯಿ ಒಪ್ಕೊಂಡಿದ್ಯಂತೆ, 750 ರೂಪಾಯಿ ಇಸ್ಕೊಂಡಿದ್ಯಂತೆ. ನನ್ಗೆ ಎಷ್ಟು ನಿನ್ಗೆ ಎಷ್ಟು ಅದ್ರೊಳಗೆ? ನಾನು 1 ರೂಪಾಯಿ ಇಸ್ಕೊಂಡಿಲ್ಲ, ಎಲ್ಲ ಅವ್ರಿಗೆ ಕೊಟ್ಟು ಬಂದಿದ್ದೀನಿ. ಎಷ್ಟು ಜನ ಆಳ್ಗೂ ಕರ್ಕೊಂಡು ಕುಯ್ಸಿ ತೆನೆ ಕುಯ್ಸಿ ಬೋದ್ ಕುಯ್ದಾಕಿ ಬರೋದು. ಬೋದ್ ಕುಯ್ಯೋದು ಅವ್ರೆ, ಎಲ್ಲ ಪೂರ್ತಿ ಅವ್ರಿಗೆ ಒಪ್ಸಿ ಬಂದಿದೀವಿ. ನಾವೇನು ಇಸ್ಕೊಂಡಿಲ್ಲ, ಏನೂ ಇಲ್ಲ. ಅದಲ್ಲ ನರಸಿಂಹಣ್ಣ, ಅದೇ ಈಗ ಅವ್ನ್ ಯಾರೋ ಫೋನ್ ಮಾಡಿದ್ನಲ್ಲ ನಿನ್ಗೆ, 750 ರೂಪಾಯಿ ಕೊಡ್ತೀನಿ ಕಳ್ಸ್ಕೊಡು ಅಂತ. ಅದಕ್ಕೆ ನಾನು ಹೊರಟಕ್ ರೆಡಿ ಇದ್ದೀನಿ. ಈಗ ಹೋಗ್ಬೋ 750 ರೂಪಾಯಿ ಲಾಸ್ ಆಗಲ್ವಾ ನಮ್ಗೆ? ಎಷ್ಟ್ ಜನ ಆಗ್ಲಿ, ಎಷ್ಟ್ ಜನ ಕೊಡ್ಲಿ ಅವರು, ನೀವು ಹಂಚ್ಕೊಂಡು ಅನ್ಯೂನ್ಯವಾಗಿ ಕುಯ್ದ್ಬಿಟ್ಟು ತೆನೆ ಕುಯ್ದು ಬೋದ್ ಕುಯ್ದಾಕಿ ಬರ್ರಿ ಅಷ್ಟೇ, ಇನ್ನೇನಿಲ್ಲ. ತೆನೆ ಕುಯ್ಯಕ್ ಅಲ್ಲ ಕಣ, ಅವ್ನ ಯಾರ ನೆನ್ನೆಯಿಂದ ನಿಂಗೆ ಫೋನ್ ಮಾಡ್ತಿದ್ನಂತಲ್ಲ, ಅದೇ ಸೆಟಪ್ ಮಾಡ್ಕೊಡು ಅಂತ. ಸೆಟಪ್ ಅದೇ ಹುಡ್ಗಿನ್ ಸೆಟಪ್ ಮಾಡ್ಕೊಡು ಅಂತ. ಅಲ್ಲೇ ನೀವು ಹೋಗಿ ಅವ್ರ ಅಪ್ಪ ಅಮ್ಮನ ಒಪ್ಪಿಸ್ಕೊಳ್ರಿ, ಅಥವಾ ಹೆಣ್ಣು ಗಂಡು ಒಪ್ಪಿದ್ರೆ ಅದು ಮದುವೆ ಮಾಡ್ಕೊಳ್ಳೋದೇ. ನಾವೇನು ಒಪ್ಸೋದೇನೈತೆ ಅದನ್ನ? ಒಪ್ಸೋದಲ್ಲ. ಇವತ್ತು ರಾತ್ರಿಗೆ ಹುಡ್ಗಿನ್ ಸೆಟಪ್ ಮಾಡ್ಕೊಡು ಅಂತ ಹೇಳಿದ್ನಲ್ಲ. ಅಯ್ಯೋ, ದುರ್ಬೀಜ್ ಕುಟ್ಟಿದ ದುರಹಂಕಾರದ ದುರಾಭಿಮಾನದ ದುಸ್ಸಹವಾಸದ ನನ್ನ ಮಗ, ನೀನು ಇಲ್ಲಿದ್ದೀರಾ? ನೀನು ಯಾವ್ರಲ್ಲ ನಿಂದು? ನೆನ್ನೆ ಏಮಾತಿ ಆಫೀಸಾಗಿದ್ದಾಗ ಹೇಳಿಲ್ಲ 750 ರೂಪಾಯಿ. ಇದು ಕೃಷ್ಣ 3 ಹೆಜ್ಜೆ ಜಾಗ ಕೇಳಿ, 1 ಹೆಜ್ಜೆ ಭೂಮಿ ಹೋಗಿ, ಆ ಭೂಮಿ ಉದ್ದಕ್ಕೂ ಇಕ್ಕಿ, 1 ಹೆಜ್ಜೆ ಆಕಾಶಕ್ಕೆ ಇಕ್ಕಿ, 1 ಹೆಜ್ಜೆ ತಲೆ ಮೇಲೆ ಹಾಕಿ ಭೂಮಿ ಸಮೇತ ತೋರ್ನಲ್ಲ, ಹಂಗ ನಿನ್ ರಕ್ತ ನೆರಗ್ ಬಿಡ್ದಂಗ್ ತೋರ್ಬಿಡ್ತೀನಿ. ಸೂಳೆ ಮಗನ, ಎಲ್ಲಿದ್ದೆ ನೀನು? ಯಾರು ನೀವು? ನಾನು ಯಾವನ ನೀವು? ದುರ್ಬೀಜ್ ನನ್ನ ಮಗನೇ. ಲಾಸ್ಟ್ 750 ರೂಪಾಯಿ ಕೊಡ್ತೀನಿ, ಕಳಿಸ್ತೀನಿ. ನಾವು 10 ಜನ ಮುಂದೆ ನ್ಯಾಯ ಹೇಳಾರ ನಾವು. ನೀನ್ ಎಲ್ಲಿದ್ಯಾ? ಯಾವ್ರ ನೀನು? ಅಣ್ಣಯ್ಯ 750 ರೂಪಾಯಿ ಲಾಸ್ಟ್ ಕಳಿಸ್ತೀನಿ. 750 ರೂಪಾಯಿ ಅಲ್ಲ, ನಿನ್ನಂತ ಗುಂಡಿಕ್ಕಿ ಕೊಂಬಾಯ್ಬಿಡಿ ಅಂತ ಹೇಳ್ತೀನಿ ನಾನು. ಯಾವ್ರ ನಿಂದು? ಯಾವ ಸೂಳೆ ಮಗ ನೀನು ನಂಬರ್ ಕೊಟ್ಟಿದ್ದು? ನಾನು 10 ಯಜಮಾನ, ನ್ಯಾಯ ಹೇಳ ಯಜಮಾನ ನಾನು. ಅಣ್ಣಯ್ಯ ಹುಡ್ಗಿ ಕೈಲೇ ಕೊಡ್ತೀನಿ ನೋಡು, ಮಾತಾಡೋ. ಹುಡ್ಗಿನೂ ಒಪ್ಕೊಂಡೈತೆ. ಆ ಹುಡ್ಗಿ ಕೈ ಕೊಡ್ತೀನಿ ನೋಡು, ಮಾತಾಡೋ. ಆ ಹುಡ್ಗಿ ಒಪ್ಕೊಂಡೈತೆ. 750 ರೂಪಾಯಿ ಒಪ್ಕೊಂಡಿದ್ಯ ಅಂತ ಅಲ್ಲ, ಅದ್ರಾಗ 250 ರೂಪಾಯಿ ನಿನ್ಗೆ, 500 ರೂಪಾಯಿ ನನ್ಗ. ಅಮ್ಮ ನೀವು ನೋಡಿ, ಸಮಾಜದಾಗ ಹೆಣ್ಣಿಗೆ ದೊಡ್ಡ ಸ್ಥಾನ ಇದೆ. ಹೆಣ್ಣೆಂದರೆ ಏನೇನೋ ಹೆಣ್ಣುಗಳ ಬಗ್ಗೆ ಎಷ್ಟು ಹಿಂದಿಂದ ಲೆಕ್ಕ. ಭೂದೇವಿ ಹೆಣ್ಣು, ಎಂತೆಂತ ರಾಕ್ಷಸನ್ ಕೊಂದಾಕಿರೋದು ಹೆಣ್ಣು ಅಂತ ಹೆಣ್ಣಿಗೆ ಕಳಂಕ ತರ ಅಂತ ನಿನ್ನಂತರ ಇರೋದ್ರಿಂದ ನೋಡಿ, ಖಂಡಿತ ನನ್ನಮ್ಮ ಒಂದ್ ಹೆಣ್ಣಾಗಿ ನಾನು ಹೇಳೋದಿಷ್ಟೇ, ನೀನು ಜೀವನದಲ್ಲಿ ಬದುಕಾಗಂಗಿದ್ರೆ ಬದುಕು.
ಈ ತರ ಬದುಕೋದಕ್ಕಿಂತ ನೋಡು ವಿಷ ಕುಡಿದು ಸತ್ತೋಗ್ಬಿಡು. ಇಲ್ಲ ಅಣ್ಣ, ಈ ತರ ನಾನು ಬದುಕ ಅಣ್ಣ. ಈ ತರ ಬದುಕಲ್ಲ. ಸಮಾಜದಾಗ ನಿನ್ ಬದುಕಿರೋದು ಒಂದೇ, ಜೀವನ ಸಮೇತ ಸತ್ತೋಗೋದು ಒಂದೇ ನೀನು. ಅಣ್ಣ, ಖಂಡಿತ ಇಲ್ಲ, ನಾನು ಊರಿಗೆ ಯಜಮಾನ. ನೀನು ಈ ತರ ನನ್ನ ಹತ್ರ ಮಾತಾಡೋ ಮಾತು ನನಗೆ ಖಂಡಿತ ಇರ್ತದಲ್ಲ. ಹೆಣ್ಣಾಗೋದಿಗೆ ಸುಮ್ ಬಿಟ್ಟಿದೀನಿ. ಅಣ್ಣ. ಯಾರನ್ನ ಬೇರೆ ಮಾತಂದಿದ್ರೆ 250 ರೂಪಾಯಿ ಕೊಡ್ತೀನಿ ಅಂತಾನ ಅವ್ರ ಸಮೇತನ ಏನ್ ಮಾಡ್ತಿದ್ನ ಭಗವಂತ ಗೊತ್ತು. 250 ರೂಪಾಯಿ ಕೊಡಲ್ಲ. ನನ್ಗೆ 600 ರೂಪಾಯಿ, ನಿಂಗ್ 150 ರೂಪಾಯಿ ಕೊಡ್ತೀನಿ ಅಷ್ಟೇ. ಕಷ್ಟ ಅನ್ಭವಿಸೋದು ನಾನು, ನಿಂಗೆ 250 ರೂಪಾಯಿ, ನಂಗೆ 500 ರೂಪಾಯಿನ ಕಷ್ಟ ಅನುಭವಿಸು. ನಿನ್ನ ತಾಯಿಗೆ ಕೆಟ್ಟ ಹೆಸರು, ನಿನ್ ತಂದೆ ಕೆಟ್ಟ ಹೆಸರು, ಸಮಾಜಕ್ಕೆ ಕೆಟ್ಟ ಹೆಸರು, ನಂಟಿಸ್ಟಿಗೆ ಕೆಟ್ಟ ಹೆಸರು. ಇದಕ್ಕಿನ್ನ ಗಾರ್ಮೆಂಟ್ಸ್ ಹೋಗು, ಯಾವ್ದಾರ ಹೋಟ್ಲ ಪಾತ್ರೆ ತೊಳಿಯಕ್ ಹೋಗು, ಅಥವಾ ಇನ್ನೊಂದು ಯಾವ್ದನ ಇನ್ನೊಂದು ಸಮಾಜಕ್ಕೆ ಒಳ್ಳೆ ತಂದಾಗ ಯಾವ್ದನ ಒಂದು ಆಸ್ಪತ್ರೆ ಕಸ ಗುಡ್ಸೋಕು. ಬೇಜಾನ್ ಕೆಲಸ ಇದೆ ಈ ಬಾಳು. ನಿನ್ನ ಮಾರ್ಕೆಟ್ ನೀನ್ ಜೀವನ ಮಾಡೋದು ಇದು ಜೀವನ ಅಲ್ಲ. ನಿನ್ ಕಂಡಿರೋ ಜೀವನ ಭೂಮಿ ಮೇಲೆ ಇರೋದೇ ವೇಸ್ಟ್. ನಾನ್ ನಿನ್ನ ಹತ್ರ ಮಾತಾಡಿದ್ನಲ್ಲ ಇಂಟರ್ದಾಗ ನನ್ನ ಮೆಟ್ಟು ತಗೊಂಡು 3 ಸಲ ಹೊಡ್ಕೊಂಡು 3 ಸಲ ಗಂಜಿ ಹಾಕೊಂಡು ನಾನು ಇನ್ನೊಂದ್ ಸಲ ಪುಣ್ಯಸ್ಥಳಕ್ಕೆ ಹೋಗಿ ಬರ್ಬೇಕಾಗುತ್ತೆ. ನನ್ಗೆ ಇನ್ನು ನಿಮ್ಮಂತರು ಈ ಜೀವ ಅಂದಾಗ ನನಗೆ ಫೋನ್ ಮಾಡ್ಬೇಡಿ. ನಾನು ಶ್ರೀರಾಮಚಂದ್ರ ಇದ್ದಂಗೆ.